ಗುಡ್ ಆಫ್ಟರ್ನೂನ್ ಡಿಯರ್ ಸ್ಟೂಡೆಂಟ್ಸ್. ಈ ವಿಡಿಯೋದಲ್ಲಿ ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿ ನಡೆಸುವಂತಹ KCT ಮ್ಯಾಥಮೆಟಿಕ್ಸ್ ಬ್ಲೂ ಪ್ರಿಂಟ್ ಬಗ್ಗೆ ಮಾಹಿತಿ ನೀಡಲು ಹೋಗ್ತಾ ಇದ್ದಾನೆ. ಒಂದು ಥಿಂಗ್ ಮೊದಲೇ ಕ್ಲಿಯರ್ ಮಾಡ್ತಾ ಇದ್ದಾನೆ. ಇಲ್ಲಿ ಯಾವುದೇ ರೀತಿ ನಿಮಗೆ KCTಗೆ ತಕ್ಕಾಗಿ ಹೇಳಬೇಕು ಅಂತಂದರೆ ಯಾವುದೇ ರೀತಿ ಬ್ಲೂ ಪ್ರಿಂಟ್ ಅಂತ ಇರುವುದಿಲ್ಲ. ಸೊ ಈ ಚಾಪ್ಟ್ರಿಂದ ಇಷ್ಟೇ ಅಂಕಗಳನ್ನು ಕೇಳಬೇಕಂತ ಯಾವುದೇ ರೀತಿ ರೂಲ್ಸ್ ಇರುವುದಿಲ್ಲ. ಬಟ್ ಒಂದು ಕಾಮನ್ಲಿ ಹೇಳ್ಬೇಕಂತಾರೆ ಏನು ಥಿಯರಿ ನೀವು ಏನು ಸ್ಟಡಿ ಮಾಡ್ತಾ ಇದ್ದೀರಿ ಅವಾಗೇನು ಚಾಪ್ಟರ್ಸ್ ಏನು ವೇಟೇಜ್ ಇತ್ತು ಅದ್ರ ಬೇಸ್ ಮೇಲೆ ಯೂಸಲಿ ಕ್ವಶನ್ನ ಕೇಳಲಾಗುತ್ತೆ. ಹೆಚ್ಚಿಗೆ ವೇಟೇಜ್ ಇರುವಂತಹ ಚಾಪ್ಟರ್ ಅಂದರೆ ಹೆಚ್ಚಿಗೆ ಏನು ಕಲಿಸ್ತಾರೋ ಅಲ್ಲಿಂದ ನಿಮಗೆ ಹೆಚ್ಚಿಗೆ ಪ್ರಶ್ನೆಗಳನ್ನು ಕೇಳಲಾಗುತ್ತೆ. ಮತ್ತು ಎರಡನೇ ಪಾಯಿಂಟ್ ಏನಪ್ಪ ಅಂದರೆ PUC ಫಸ್ಟ್ ಇಯರ್ನಿಂದ ಅಪ್ರಾಕ್ಸಿಮೇಟ್ಲಿ 15 ಪ್ರಶ್ನೆಗಳನ್ನು ಕೇಳಬೇಕು ಅಂತ ಇರುತ್ತೆ. ಮತ್ತು PUC ಸೆಕೆಂಡ್ ಇಯರ್ನಿಂದ 45 ಪ್ರಶ್ನೆಗಳನ್ನು ಕೇಳಬೇಕಂತ ಇರುತ್ತೆ. ಸೊ 15 ಪ್ರಶ್ನೆಗಳು PUC ಫಸ್ಟ್ ಇಯರ್ನಿಂದ ಅಂದರೆ ಅದು ವೇರಿ ಆಗ್ಬೋದು. 13ರಿಂದ 17 ಪ್ರಶ್ನೆಗಳನ್ನು ಕೇಳಬಹುದು. ಮತ್ತು ಸೆಕೆಂಡ್ ಇಯರ್ನಿಂದ ಸಹ ವೇರಿ ಆಗುತ್ತೆ. 43ರಿಂದ 47 ಪ್ರಶ್ನೆಗಳನ್ನು ಕೇಳಬಹುದು. ಬಟ್ ಬ್ಲೂ ಪ್ರಿಂಟ್ ಇದೇ ರೀತಿ ಕೇಳಬೇಕಂತ ಯಾವುದೇ ರೀತಿ ರೂಲ್ಸ್ ಇರುವುದಿಲ್ಲ. ಇದನ್ನು ನೆನಪಿಟ್ಕೊಳ್ಳಿ. ಮತ್ತು ಇನ್ನೊಂದು ಸಿಲೆಬಸ್ ಮಾತ್ರ NCERT ಆ್ಯಸ್ ಪರ್ ದ ಏನು 30% ರೆಡ್ಯೂಸ್ಡ್ ಸಿಲೆಬಸ್ ಆದ ನಂತರ ಏನು ಸಿಲೆಬಸ್ ಇತ್ತು ರೇಟೆಂಡ್ ಪೋರ್ಷನ್ನಿಂದ ಕರ್ನಾಟಕ CT 2021ಗೆ ಪ್ರಶ್ನೆಗಳನ್ನು ಕೇಳಲಾಗುತ್ತೆ. ಈ ವಿಡಿಯೋದಲ್ಲಿ ನಾನು ನಿಮಗೇನು ಮಾಹಿತಿ ನೀಡಲು ಹೋಗ್ತಾ ಇದ್ದೇನೆ ಅದು 2014 to 2020 ಏನು ಅನಲೈಸ್ ಮಾಡಿರ್ತೀವೋ ಚಾಪ್ಟರ್ಸ್ ಎಷ್ಟು ಪ್ರಶ್ನೆಗಳನ್ನು ಬಂದಿದ್ದು ಅದ್ರ ಬೇಸ್ ಮೇಲೆ ನಾನು ಮಾಡ್ತಾ ಇದ್ದೀನಿ. 2014ಗೆ ಮೊದಲೇ ಹೋದರೆ ಅಲ್ಲಿ ಸಿಲೆಬಸ್ ಚೇಂಜ್ ಇತ್ತು, ಸ್ವಲ್ಪ ಹೆವಿ ಇತ್ತು. ಆವಾಗ ಫಾರ್ ಎಕ್ಸಾಂಪಲ್ ಟ್ರಿಗ್ನೋಮೆಟ್ರಿಯಿಂದ 4 ಪ್ರಶ್ನೆಗಳನ್ನು ಕೇಳ್ತಾ ಇದ್ದಾರೆ. ಈಗ ಅದನ್ನು 2 ಕ್ವಶನ್ಗೆ ಕೇಳ್ತಾ ಇದ್ದಾರೆ. ಯಾಕೆಂದರೆ ಟ್ರಿಗ್ನೋಮೆಟ್ರಿ ಫಸ್ಟ್ ಇಯರ್ಗೆ ಶಿಫ್ಟ್ ಆಗಿದೆ, ಮೊದಲು ಸೆಕೆಂಡ್ ಇಯರ್ಗೆ ಇತ್ತು. ಹಾಗಾಗಿ ವೇರಿ ಆಗುತ್ತೆ. 2014ದ ಏನು ನಿಮಗೆ ನ್ಯೂ ಸಿಲೆಬಸ್ ಏನು ಬಂದಿದ್ದು ಅಲ್ಲಿಂದ ನಾನು ನಿಮಗೆ ಆ ಒಂದು ಪ್ರೀವಿಯಸ್ ಅಂದರೆ ಓಲ್ಡ್ ಪೇಪರ್ಸ್ನ ರೆಫರ್ ಮಾಡಿ ನಾನು ನಿಮಗೆ ಅಪ್ರಾಕ್ಸಿಮೇಟ್ಲಿ ಎಷ್ಟು ಪ್ರಶ್ನೆಗಳು ಬರ್ಬೋದು ಅಂತ ನಾನು ನಿಮಗೆ ಈ ವಿಡಿಯೋದಲ್ಲಿ ಮಾಹಿತಿಯನ್ನು ಶೇರ್ ಮಾಡ್ತಾ ಇದ್ದೇನೆ. ಮೊದಲೇ ನೋಡೋಣ ಸೆಟ್ಸ್ನಿಂದ ನಿಮಗೆ ಏನಿಲ್ಲ ಅಂದರೆ ಒಂದು ಪ್ರಶ್ನೆ ಕೇಳಲಾಗುತ್ತೆ. ಅಲ್ಲಿ ನಿಮಗೆ ಬೇಸಿಕ್ ಸೆಟ್ ಫಂಕ್ಷನ್ಸ್ ಏನಿದೆಯೋ ಅದು ಯೂನಿಯನ್ ಆಗಲಿ, ಇಂಟರ್ಸೆಕ್ಷನ್ ಆಗಲಿ, ಕಾಂಪ್ಲಿಮೆಂಟ್ರಿ ಆಗಲಿ ಅದರ ಮೇಲೆ ಕೇಳ್ತಾನೆ. ಮತ್ತು ಕೆಲವು ಸ್ಟ್ಯಾಂಡರ್ಡ್ ಥಿಯರಮ್ಸ್ ಇದೆ ಅದರ ಮೇಲಿಂದ ನಿಮಗೆ ಕಾಮನ್ಲಿ ನೀವು ಎಕ್ಸ್ಪೆಕ್ಟ್ ಮಾಡ್ಬೋದು. ಅದೇ ರೀತಿ ರಿಲೇಷನ್ ಆ್ಯಂಡ್ ಫಂಕ್ಷನ್ ಬಗ್ಗೆ ನೋಡಿದ್ರೆ ನಿಮಗೆ ಫಸ್ಟ್ ಇಯರ್ನಿಂದ ಯೂಸಲಿ 1 ಅಂದರೆ ಸೆಟ್ನಿಂದ 1 ಮತ್ತು ರಿಲೇಷನ್ ಆ್ಯಂಡ್ ಫಂಕ್ಷನ್ ಫಸ್ಟ್ ಇಯರ್ನಿಂದ ಯೂಸಲಿ 1 ಪ್ರಶ್ನೆ, ಟೋಟಲ್ 2 ಪ್ರಶ್ನೆಗಳನ್ನು ಕೇಳ್ಬೋದು. ಮತ್ತು ರಿಲೇಷನ್ ಆ್ಯಂಡ್ ಫಂಕ್ಷನ್ ಸೇಮ್ ಸೆಕೆಂಡ್ ಇಯರ್ಗೆ ನಾವು ಸ್ವಿಚ್ ಆದರೆ ಅಲ್ಲಿ ನಿಮಗೆ 1 and 2 ಫಂಕ್ಷನ್ ಬಗ್ಗೆ ಕೇಳ್ಬೋದು ಅಥವಾ ರಿಫ್ಲೆಕ್ಸಿವ್ ಸಿಮೆಟ್ರಿಕ್ ಟ್ರಾನ್ಸಿಟಿವ್ ಬಗ್ಗೆ ಕೇಳ್ಬೋದು. ಇದಲ್ಲದೆ ಬೈನರಿ ಆಪ್ರೇಷನ್ಸ್ ಮೇಲೆ ಕಾಮನ್ಲಿ ಕೇಳಬಹುದು, ಕಮ್ಯುಟೇಟಿವ್ ಆಗಲಿ ಅಸೋಸಿಯೇಟಿವ್ ಆಗಲಿ ಕೇಳ್ಬೋದು. ಸೊ ಆ ರೀತಿ ಅಂದರೆ ಒಟ್ಟಲ್ಲಿ ನಾವು ಈ ಒಂದು ಸೆಟ್ ಆಗಲಿ ರಿಲೇಷನ್ ಫಂಕ್ಷನ್ ಫಸ್ಟ್ ಇಯರ್ ಮತ್ತು ಸೆಕೆಂಡ್ ಇಯರ್ನಿಂದ ನಾವು ಕಂಬೈನ್ ಮಾಡಿದ್ರೆ ಏನಿಲ್ಲ ಅಂದರೆ 3ರಿಂದ 5 ಪ್ರಶ್ನೆಗಳನ್ನು ಕೇಳ್ಬೋದು. ಅದೇ ರೀತಿ ಫಸ್ಟ್ ಇಯರ್ನಿಂದ ಅಲ್ಲಿ ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್ಸ್ಗೆ ನೋಡಿದ್ರೆ ಏನಿಲ್ಲ ಅಂದ್ರೂ 2 ಪ್ರಶ್ನೆಯನ್ನು ಎಕ್ಸ್ಪೆಕ್ಟ್ ಮಾಡ್ಬೋದು. ಕಾಮನ್ ಆಗಿ ಫಾರ್ಮುಲಾ ಬೇಸ್ಡ್ ಇರುತ್ತೆ, ಐಡೆಂಟಿಟೀಸ್ ಇರುತ್ತೆ, ಮತ್ತು ಆಮೇಲೆ ಪ್ರಿನ್ಸಿಪಲ್ ವ್ಯಾಲ್ಯೂಸ್ ಮೇಲೆ ಸಹ ಯೂಸಲಿ ಕೇಳ್ತಾರಲ್ಲಿ ಟ್ರಿಗ್ನೋಮೆಟ್ರಿನಲ್ಲಿ. ಟ್ರಿಗ್ನೋಮೆಟ್ರಿ ಇನ್ವರ್ಸ್ ಟ್ರಿಗ್ನೋಮೆಟ್ರಿಕ್ 2 ಫಂಕ್ಷನ್ ಯೂಸಲಿ ಮಿಕ್ಸ್ ಮಾಡಿ ಸಹ ಕೇಳ್ತಾರೆ. ಸೊ ಆಲ್ಮೋಸ್ಟ್ ಇದರೊಳಗೆ ಕೆಲವು ಸ್ಟ್ಯಾಂಡರ್ಡ್ ರಿಸಲ್ಟ್ ಇರುತ್ತೆ, ಅದ್ರ ಮೇಲೂ ಸಹ ಬರ್ಬೋದು. ಮತ್ತು ಇದೇ ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್ ಯೂಸ್ ಮಾಡಿ ಇಲ್ಲಿರುವಂಥ ಕಾನ್ಸೆಪ್ಟ್ ಯೂಸ್ ಮಾಡಿ ಡಿಫ್ರೆನ್ಷಿಯೇಷನ್ ಇಂಟಿಗ್ರೇಷನ್ ಮೇಲೆ ಆಗಲಿ ಸ್ಪೆಷಲಿ ಮ್ಯಾಕ್ಸಿಮ್ ಮಿನಿಮಮ್ ಮೇಲೂ ಸಹ ಭಾಳಷ್ಟು ಸಲ ಕೇಳ್ತಾರೆ. ಒಟ್ಟಲ್ಲಿ ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್ಸ್ನಲ್ಲಿ ಈಗ ಫೈಂಡ್ ದ ವೆಲ್ ಎಫೆಕ್ಟ್ಸ್ ಆಗಿರ್ಬೋದು, ಈವನ್ ಜನರಲ್ ಸೊಲ್ಯೂಷನ್ಸಲ್ಲಿ ಆ್ಯಡ್ ಮಾಡ್ತಾರೆ. ಬಟ್ ಈ ಸಲ ಜನರಲ್ ಸೊಲ್ಯೂಷನ್ ರಿಮೂವ್ ಆಗಿದೆ. ಬಟ್ ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್ ಅಂತಂದ್ರೆ ಆಲೈಡ್ ಆ್ಯಂಗಲ್ಸ್ ಆಗಿರ್ಬೋದು, ಮತ್ತು ಆಮೇಲೆ ಸ್ಪೆಷಲ್ ಫಾರ್ಮುಲಾ ಮೇಲೆ ಮತ್ತು ಕೆಲವು ಸ್ಟ್ಯಾಂಡರ್ಡ್ ರಿಸಲ್ಟ್ಸ್ ಮೇಲೆ ಕಾನ್ಸಂಟ್ರೇಟ್ ಮಾಡಿ ನಿಮಗೆ 2 ಕ್ವಶನ್ಸ್ ಮಿನಿಮಮ್ ಇಲ್ಲಿ ಎಕ್ಸ್ಪೆಕ್ಟ್ ಮಾಡ್ಬೋದು. ಮತ್ತು ಪ್ರಿನ್ಸಿಪಲ್ ಆಫ್ ಮ್ಯಾಥಮೆಟಿಕಲ್ ಇಂಡಕ್ಷನಿಂದ 1 ನೀವು ಎಕ್ಸ್ಪೆಕ್ಟ್ ಮಾಡ್ಬೋದು. ಯೂಸಲಿ MIನಿಂದ ನಾವು ನೋಡಿರುವ ಹಾಗೆ ಇಲ್ಲಿರುವಂತಹ ಕೆಲವೇನು ಕಾನ್ಸೆಪ್ಟ್ಸ್ ಇದೆ ಅದನ್ನು ನಾವು ಡಿಫ್ರೆನ್ಷಿಯೇಷನ್ ಮತ್ತು ಇಂಟಿಗ್ರೇಷನಲ್ಲಿ ಮಾಡುವ ಸಂದರ್ಭದಲ್ಲಿ ಯೂಸ್ ಮಾಡ್ತೇವೆ. ಓಕೆ, ಈ ಕಾನ್ಸೆಪ್ಟನ್ನು ನೆನಪಿಟ್ಕೊಳ್ಳಿ. ಇದ್ರ ಬೇಸ್ ಮೇಲೆ ಅಟ್ಲೀಸ್ಟ್ 1 ಅದನ್ನು ಎಕ್ಸ್ಪೆಕ್ಟ್ ಮಾಡ್ಬೋದು. ಅದೇ ರೀತಿ ಕಾಂಪ್ಲೆಕ್ಸ್ ನಂಬರ್ ಮತ್ತು ಕ್ವಾಡ್ರಾಟಿಕ್ ಇಕ್ವೇಷನಲ್ಲಿ ಭಾಳ ಸಿಂಪಲಾಗಿ ರೂಟ್ಸ್ ಫೈಂಡ್ ಔಟ್ ಮಾಡಿ ಅಂತ ಕೇಳ್ತಾರೆ, ಅಥವಾ ಇಕ್ವೇಷನ್ ಸ್ಯಾಟಿಸ್ಫೈ ಆಗಬೇಕಂದ್ರೆ ಎಕ್ಸ್ ವ್ಯಾಲ್ಯೂ ಏನಿದೆ ಅನ್ನೋದು ಫೈಂಡ್ ಔಟ್ ಮಾಡೋದು ಕೇಳ್ತಾರೆ. ಇಲ್ಲಿ 2 ಪ್ರಶ್ನೆಗಳನ್ನು ನೀವು ಎಕ್ಸ್ಪೆಕ್ಟ್ ಮಾಡ್ಬೋದು. ಅದೇ ರೀತಿ ಫಸ್ಟಿಂದ ಲೀನಿಯರ್ ಇನ್ಇಕ್ವಾಲಿಟೀಸಿಂದ ಅಟ್ಲೀಸ್ಟ್ 1 ಪ್ರಶ್ನೆಯನ್ನು ಎಕ್ಸ್ಪೆಕ್ಟ್ ಮಾಡ್ಬೋದು, ಇನ್ಇಕ್ವಾಲಿಟೀಸ್ ಮೇಲೆ ಇರುತ್ತೆ. ಆಮೇಲೆ ಪರ್ಮುಟೇಷನ್ ಆ್ಯಂಡ್ ಕಾಂಬಿನೇಷನ್ ಬೇಸ್ ಮೇಲೆ ಏನೋ ನೋಡಿದ್ರೆ 2 ಪ್ರಶ್ನೆಗಳನ್ನು ಎಕ್ಸ್ಪೆಕ್ಟ್ ಮಾಡ್ಬೋದು. ಪರ್ಮುಟೇಷನ್ನಲ್ಲಿರುವಂಥ ಎಕ್ಸಾಂಪಲ್ಸ್ ಪ್ರಾಬ್ಲಮ್ ಆಗಿರ್ಬೋದು, ಮಿಸ್ಲೆಸ್ ಸಾಲ್ವ್ನ ಸ್ವಲ್ಪ ಕಾನ್ಸಂಟ್ರೇಟ್ ಮಾಡಿ ಕಾಂಬಿನೇಷನಲ್ಲಿರುವಂಥ ಶಾರ್ಟ್ ಟ್ರಿಕ್ಸ್ನ ಕಲಿಬೇಕಾಗುತ್ತೆ. ಟ್ರಿಕ್ಸ್ನ ನಿಮ್ಮ ಕಲಿತರೆ ನಿಮಗೆ ಹೆಲ್ಪ್ ಆಗುತ್ತೆ. ಬಟ್ ಎನಿವೇ ಇಲ್ಲಿಂದ ಮಿನಿಮಮ್ 2 ಪ್ರಶ್ನೆಗಳನ್ನು ಅಲ್ಲಿ ಕೇಳ್ತಾರೆ. ಬೈನಾಮಿಯಲ್ ಥಿಯರಮ್ ಈ ಸಲ ಸಿಲೆಬಸ್ನಲ್ಲಿ ಇಲ್ಲ, ರಿಮೂವ್ ಮಾಡಿದ್ರೆ ಅದನ್ನು ಓದೋ ಅವಶ್ಯಕತೆ ಇರೋದಿಲ್ಲ. ಸೀಕ್ವೆನ್ಸ್ ಆ್ಯಂಡ್ ಸೀರೀಸ್ನಿಂದ ನಿಮಗೆ 2 ಪ್ರಶ್ನೆಗಳು ನಿಮಗೆ ಕೇಳ್ತಾರೆ, AP ಆಗಲಿ GP ಆಗಲಿ. ಅದರ ಮೇಲೆ ಕೆಲವು ಟ್ರಿಕ್ಸ್ ಇರುತ್ತೆ, ಸ್ಟ್ಯಾಂಡರ್ಡ್ ರಿಸಲ್ಟ್ ಇದೆ, ಅದನ್ನು ನೋಡ್ಕೊಳ್ಳಿ. ಇದಲ್ಲದೆ ಇಲ್ಲಿ ಸಮ್ ಟು ಇನ್ಫಿನಿಟಿನಿದು ಎಲ್ಲ ಕಾನ್ಸೆಪ್ಟ್ಸ್ನ ಆ್ಯಕ್ಚುಲಿ ಡೆರಿವಿಟಿವ್ಸ್ ಆಗಲಿ ಮತ್ತು ಟ್ರಿಗ್ನೋಮೆಟ್ರಿಯಲ್ಲಿ ಕಾಮನ್ಲಿ ಯೂಸ್ ಮಾಡ್ತಾರೆ. ಸೊ ಭಾಳ ಈ ಕಾನ್ಸೆಪ್ಟ್ ಗೊತ್ತಿದ್ದರೆ ಅಲ್ಲಿ ನಿಮಗೆ ಉಳಿದಂಥ ಚಾಪ್ಟರ್ಗಳಲ್ಲೂ ಸಹ ಸಾಲ್ವ್ ಮಾಡೋದಕ್ಕೆ ಹೆಲ್ಪ್ ಆಗುತ್ತೆ. 1 or 2 ಕ್ವಶನ್ಸ್ ಯೂಸಲಿ ಎಕ್ಸ್ಪೆಕ್ಟ್ ಮಾಡ್ಬೋದು ನೀವಿಲ್ಲಿ. ಸೊ ಅದೇ ರೀತಿ ಸ್ಟ್ರೇಟ್ ಲೈನ್ನಿಂದ ನೋಡಿದ್ರೆ ಇಲ್ಲಿ ನಿಮಗೆ ಹಾರ್ಡ್ಲಿ 1 or 2 ಕ್ವಶನ್ಸ್ ಯೂಸಲಿ ಕೇಳ್ತಾರೆ. ಬಟ್ ಈ ಸಲ ಕೊನಿಕ್ ಸೆಕ್ಷನ್ಸ್ ಸರ್ಕಲ್ಸ್ ರಿಮೂವ್ ಆಗೋ ಕಾರಣದಿಂದಾಗಿ ನೀವು ಇಲ್ಲಿ 3 ಪ್ರಶ್ನೆಗಳನ್ನು ಎಕ್ಸ್ಪೆಕ್ಟ್ ಮಾಡ್ಬೋದು. ಸೊ ಮ್ಯಾಕ್ಸಿಮಮ್ 2 ಹೇಳ್ತಾ ಇದ್ರು, ಈ ಸಲ ನಾನು 3 ಪ್ರಶ್ನೆ ಇಲ್ಲಿಂದ ಬರ್ಬೋದು ಅನ್ಕೋತೀನಿ. ಯಾಕಂದರೆ ನಿಮಗೆ ಇಲ್ಲಿ ಡಿಫ್ರೆಂಟ್ ಟೈಪ್ಸ್ ಆಫ್ ಸ್ಟ್ರೇಟ್ ಲೈನ್ ಮೇಲೆ ಬರ್ಬೋದು, ಸ್ಲೋಪ್ ರಿಲೇಟೆಡ್ ನಿಮಗೆ ಕ್ವಶನ್ಸ್ ಬರ್ತವೆ. ಮತ್ತು ಕೆಲವು ಟೈಪ್ಸ್ ಆಫ್ ಇಕ್ವೇಷನ್ಸ್ ಏನಿದೆ ನೋಡಿ, ಸ್ಟ್ರೇಟ್ ಲೈನ್ ಸ್ಟ್ಯಾಂಡರ್ಡ್ ಫಾರ್ಮುಲಾ ಏನಿದೆ, ಎಕ್ಸ್ ಇಂಟರ್ಸೆಪ್ಟ್ ಆಗಲಿ ವೈ ಇಂಟರ್ಸೆಪ್ಟ್ ಬೇಸ್ಡ್ ಆಗಿ ಕಾನ್ಸೆಪ್ಟ್ ಬೇಸ್ಡ್ ಇರ್ತವೆ. 2 ಲೈನ್ಸ್ಗಳು ಪ್ಯಾರಲ್ ಇದ್ದರೆ ಮತ್ತು ಆಮೇಲೆ ಪರ್ಪೆಂಡಿಕ್ಯುಲರ್ ಇದ್ದರೆ ಕಂಡೀಷನ್ಸ್ ಆಗಲಿ ಈ ರೀತಿ ಬೇಸ್ ಮೇಲೆ ಆಗಲಿ, ಮತ್ತು ಆಮೇಲೆ ಡಿಸ್ಟೆನ್ಸ್ ಬಿಟ್ವೀನ್ 2 ಲೈನ್ಸ್ ಅಂತ ಆಗಿರ್ಬೋದು, ಮತ್ತು ಆಮೇಲೆ ಡಿಸ್ಟೆನ್ಸ್ ಬಿಟ್ವೀನ್ ಪ್ಯಾರಲ್ ಲೈನ್ಸ್ ಆಗಲಿ,
ಮತ್ತು ಆಮೇಲೆ ಡಿಸ್ಟೆನ್ಸ್ ಫ್ರಮ್ ಒರಿಜಿನ್ ಟು ದಿಸ್ ಪರ್ಟಿಕ್ಯುಲರ್ ಲೈನ್ ಆಗಲಿ ಕಾಮನ್ ಆಗಿ ಈ ರೀತಿ ಪ್ರಶ್ನೆಗಳು ನಿಮಗೆ ಬರ್ತವೆ. ನಿಮಗೆ ಇಲ್ಲಿ ಈ ಸಲ 3 ಪ್ರಶ್ನೆಗಳಾದರೂ ಎಕ್ಸ್ಪೆಕ್ಟ್ ಮಾಡ್ಬೋದು ಅಂತ ಅನ್ಕೋತೀನಿ. ನೆಕ್ಸ್ಟ್ ಕೊನಿಕ್ ಸೆಕ್ಷನ್ ಇದೆ. ಸೊ ಇಲ್ಲಿಂದ ಕಾಮನ್ಲಿ ಜೈಗೆ ಭಾಳಷ್ಟು ಕೇಳ್ತಾ ಇದ್ರು, ಬಟ್ ನಮ್ಮ CET-ನಲ್ಲೂ ಸಹ 1 or 2 ಕ್ವಶನ್ಸ್ ಬರ್ತಾ ಇದ್ವು. ಬಟ್ ಕೊನಿಕ್ ಸೆಕ್ಷನ್ ಕಂಪ್ಲೀಟ್ಲಿ ರಿಮೂವ್ ಆಗಿದೆ, ಓದೋಂಥ ಅವಶ್ಯಕತೆ ಇರೋದಿಲ್ಲ. ಆಮೇಲೆ 3D ಜಾಮೆಟ್ರಿಯಿಂದ ನೀವು ಫಸ್ಟಿಂದ ಬೇಸಿಕ್ 1 ಕ್ವಶನ್ ಎಕ್ಸ್ಪೆಕ್ಟ್ ಮಾಡ್ಬೋದು. ಲಿಮಿಟ್ಸ್ ಆ್ಯಂಡ್ ಡೆರಿವೇಟಿವ್ಸಿಂದ ಲಿಮಿಟ್ಸಿಂದ ಪಕ್ಕ 1 ಕ್ವಶನ್ ಯಾವಾಗಲೂ ಸ್ಟ್ಯಾಂಡರ್ಡ್ ರಿಸಲ್ಟ್ ಮೇಲೆ ಬರುತ್ತೆ, ಶಾರ್ಟ್ ಟ್ರಿಕ್ಸ್ ಮೇಲೆ ಬರುತ್ತೆ, ಅದನ್ನು ಓದ್ಕೊಳ್ಳಿ. ಡೆರಿವೇಟಿವ್ಸ್ ಮೇಲೆ 1 ಪ್ರಶ್ನೆ ಯೂಸಲಿ ಎಕ್ಸ್ಪೆಕ್ಟ್ ಮಾಡ್ಬೋದು ನೀವು ಇಲ್ಲಿ. ಆಮೇಲೆ ಮ್ಯಾಥಮೆಟಿಕಲ್ ರೀಸನಿಂಗ್ ಈ ಸಲ ಸಿಲೆಬಸ್ಗೆಲ್ಲ ಕಟ್ ಮಾಡ್ಕೊಳ್ಳಿ, ಅಂದರೆ ರಿಮೂವ್ ಮಾಡಿ. ಸ್ಟ್ಯಾಟಿಕ್ಸ್ನಿಂದ 1 ಪ್ರಶ್ನೆ ಎಕ್ಸ್ಪೆಕ್ಟ್ ಮಾಡ್ಬೋದು, ಮತ್ತು ಪ್ರೊಬಾಬಿಲಿಟಿಯಿಂದ 1 ಅಥವಾ 2 ಪ್ರಶ್ನೆಗಳನ್ನು ಎಕ್ಸ್ಪೆಕ್ಟ್ ಮಾಡೋದು. ಟೋಟಲಿ ಇಲ್ಲಿ ಬೇಸಿಕ್ ಇರುತ್ತೆ. ಓಕೆ, ಪ್ರೊಬಾಬಿಲಿಟಿ 1 ಅಥವಾ 2 ಪ್ರಶ್ನೆ ನಿಮಗೆ ಫಸ್ಟ್ ಇಯರ್ನಿಂದ ಬರ್ಬೋದು. ಸೆಕೆಂಡ್ ಇಯರ್ ಬಗ್ಗೆ ಹೇಳೋದಾದರೆ ರಿಲೇಷನ್ ಆ್ಯಂಡ್ ಫಂಕ್ಷನಿಂದ ಇಲ್ಲಿ ನಿಮಗೆ ಏನು ಕಾನ್ಸೆಪ್ಟ್ ಇದು ಭಾಳ ಮುಖ್ಯವಾಗಿ ಒನ್ ಆ್ಯಂಡ್ ನಾಟ್ ಟು ಫಂಕ್ಷನ್ ಆಗಿರ್ಬೋದು. ಮತ್ತು ಇಲ್ಲೂ ಸಹ ಡೊಮೈನ್ ರೇಂಜ್ ಮೇಲೆ ನೀವು ಕಾನ್ಸಂಟ್ರೇಟ್ ಆ್ಯಕ್ಚುಲಿ ಡೊಮೈನ್ ಆ್ಯಂಡ್ ರೇಂಜ್ ಫಸ್ಟ್ ಇಯರ್ ಕಾನ್ಸೆಪ್ಟಿಂದನೇ ಬರುತ್ತೆ. ಸೊ ಇಲ್ಲಿ ನಿಮಗೆ ಬೈನರಿ ಫಂಕ್ಷನ್ಸ್ ಮೇಲೆ, ಕಮ್ಯುಟೇಟಿವ್ ಅಸೋಸಿಯೇಟಿವ್ ಮೇಲೆ ಆಗಲಿ, ಇನ್ವರ್ಸ್ ಫೈಂಡ್ ಔಟ್ ಮಾಡೋದಾಗಲಿ, ಐಡೆಂಟಿಟಿ ಫೈಂಡ್ ಔಟ್ ಮಾಡೋದಾಗಲಿ ಸೊ ಬರುತ್ತೆ. ಮತ್ತು ಆಮೇಲೆ ಟೈಪ್ಸ್ ಆಫ್ ಫಂಕ್ಷನ್ಸ್ ಏನಿದೆ ನೋಡಿ, ರಿಲೇಷನ್ಸ್ ಏನಿದೆ, ರಿಫ್ಲಾಕ್ಸಿವ್, ಸಿಮೆಟ್ರಿಕ್, ಟ್ರಾನ್ಸಿಟಿವ್, ಅದ್ರ ಮೇಲೂ ಸಹ ನಿಮಗೆ ಕೇಳಬಹುದು. ಇಲ್ಲಿ ಫೋಕಸ್ ಮಾಡಿ. ಏನಿಲ್ಲ ಅಂದರೆ 2 ಪ್ರಶ್ನೆ ಇಲ್ಲಿಂದ ಬರುತ್ತೆ. ಅಂದರೆ ಟೋಟಲಿ ಹೇಳಬೇಕು ಅಂತಂದರೆ ಸೆಟ್ಸ್, ರಿಲೇಷನ್ ಆ್ಯಂಡ್ ಫಂಕ್ಷನ್ ಫಸ್ಟ್ ಇಯರ್ ಸೆಕೆಂಡ್ ಇಯರ್ದ ಕೂಡಿದ್ರೆ ನೀವು ಹಾರ್ಡ್ಲಿ ನಿಮಗೆ 5 ಕ್ವಶನ್ಸ್ವರೆಗೂ ಸಹ ಅಲ್ಲಿ ನಿಮಗೆ ಕೇಳಬಹುದು. ಸೊ ಅದೇ ರೀತಿ ಇನ್ವರ್ಸ್ ಟ್ರಿಮೆಟಿಕ್ ಫಂಕ್ಷನಿಂದ ಸೆಕೆಂಡ್ ಇಯರಿಂದ ಹೇಳಬೇಕು ಅಂದರೆ ಮಿನಿಮಮ್ ಅಂದರೆ 2 ಪ್ರಶ್ನೆಗಳನ್ನು ಕೇಳಬಹುದು. ಕೆಲವೊಂದು ಸಲ ಏನಾಗುತ್ತೆ, ಟ್ರಿಗ್ನೋಮೆಟ್ರಿ ಪ್ಲಸ್ ಇನ್ವರ್ಸ್ ಟ್ರಿಮೆಟಿಕ್ ಫಂಕ್ಷನ್ ಎರಡೂ ನಾವು ಮಿಕ್ಸ್ ಮಾಡಿದ್ರೆ ನಿಮಗೆ ಏನಿಲ್ಲ ಅಂತಂದ್ರೆ ಇವನ್ ಇನ್ಕ್ಲೂಡಿಂಗ್ ಆ್ಯಂಗಲ್ಸ್, ಓಕೆ, ರೇಡಿಯನ್ ಟು ಡಿಗ್ರಿ ಕನ್ವರ್ಷನ್, ಡಿಗ್ರಿ ಟು ರೇಡಿಯನ್ ಆಗಿರ್ಬೋದು, ಮತ್ತು ಆಮೇಲೆ ಏರಿಯಾ ಆಫ್ ಆರ್ಕ್ ಆಗಿರ್ಬೋದು, ಲೆಂತ್ ಆಫ್ ಆರ್ಕ್ ಆಗಿರ್ಬೋದು. ಓಕೆ, ಸೊ ಅದನ್ನೆಲ್ಲ ಕನ್ಸಿಡರ್ ಮಾಡಿದ್ರೆ ಕೆಲವೊಂದು ಸಲ 3ರಿಂದ 6 ಪ್ರಶ್ನೆಗಳನ್ನು ಸಹ ಎಕ್ಸ್ಪೆಕ್ಟ್ ಮಾಡ್ಬೋದು. ಯಾಕೆಂದರೆ ಕೆಲವೊಂದು ಸಲ 5ರಿಂದ 6 ಪ್ರಶ್ನೆಗಳನ್ನು ಸಹ ಕೇಳಿದ್ದಾರೆ. ಸೊ ನಾವಿಲ್ಲಿ ಓವರಾಲಿ ನಾವು ರಫ್ ಆಗಿ ಹೇಳಬೇಕಂದ್ರೆ ಎವರೇಜ್ ಟ್ರಿಗ್ನೋಮೆಟ್ರಿ ಪ್ಲಸ್ ಇನ್ವರ್ಸ್ ಟ್ರಿಮೆಟಿಕ್ ಫಂಕ್ಷನ್ 3ರಿಂದ 6 ಪ್ರಶ್ನೆಗಳನ್ನು ಎಕ್ಸ್ಪೆಕ್ಟ್ ಮಾಡ್ಬೋದು. ಅದೇ ರೀತಿ ಮ್ಯಾಟ್ರಿಕ್ಸ್ ಮತ್ತು ಡಿಟರ್ಮೆಂಟ್ ಎರಡನ್ನು ನೋಡಿದ್ರೆ 4ರಿಂದ 7 ಪ್ರಶ್ನೆಗಳು ನಿಮಗೆ ಬರುವಂಥ ಸಾಧ್ಯತೆ ಇದೆ. ಭಾಳ ಸಿಂಪಲ್ ಆಗಿರುತ್ತವೆ. ಕೆಲವು ಪ್ರಾಪರ್ಟೀಸ್ ಮೇಲೆ ಇರ್ತವೆ, ಕೆಲವು ಥಿಯರಮ್ಸ್ ಮೇಲೆ ಇರ್ತವೆ, ಮತ್ತು ಕೆಲವು ಟ್ರಿಕ್ಸ್ ಮೇಲೂ ಸಹ ಕೇಳಲಾಗುತ್ತೆ. ಶಾರ್ಟ್ ಟ್ರಿಕ್ಸ್ ಬೇಕಾಗುತ್ತೆ, ಅರ್ಜೆಂಟ್ ಆಗಿರ್ಬೋದು. ಡಿಟರ್ಮೆಂಟಲ್ಲಿ ಭಾಳಷ್ಟು ಶಾರ್ಟ್ ಟ್ರಿಕ್ಸ್ ಇವೆ, ಅದರ ಮೇಲೆ ಬರುವಂಥ ಸಾಧ್ಯತೆ ಸ್ವಲ್ಪ ಜಾಸ್ತಿನೇ ಇದೆ. ಸಿಮೆಟ್ರಿಕ್ ಆಗಿರ್ಬೋದು, ಸ್ಕ್ಯೂ ಸಿಮೆಟ್ರಿಕ್ ಆಗಿರ್ಬೋದು. ಓಕೆ, ಸೊ ಇವೆಲ್ಲ ನಿಮಗೆ ಐಡಿಯಾ ಇರಬೇಕಾಗುತ್ತೆ. ಸೊ ಬೇಸಿಕ್ ರೂಲ್ ಇರುವಂಥದ್ದು ಇನ್ವರ್ಸ್ ಫೈಂಡ್ ಔಟ್ ಮಾಡೋದಾಗಲಿ, ಶಾರ್ಟ್ ಟ್ರಿಕ್ಸ್ ಐಡಿಯಾ ಬೇಕಾಗೋದಂಥದ್ದಲ್ಲಿ. ಸೊ ಮ್ಯಾಟ್ರಿಕ್ಸ್ ಮತ್ತು ಡಿಟರ್ಮೆಂಟ್ನಿಂದ 4 to 7 ಕ್ವಶನ್ಸ್ ನೀವು ಎಕ್ಸ್ಪೆಕ್ಟ್ ಮಾಡ್ಬೋದು. ಸೊ ನೆಕ್ಸ್ಟ್ ಕಂಟಿನ್ಯೂಟಿ ಮತ್ತು ಡಿಫ್ರೆನ್ಷಿಯಬಿಲಿಟಿ. ಯೂಸಲಿ ಕಂಟಿನ್ಯೂಟಿಲಿಂದ ಕಾಮನಾಗಿ ಕೇಳ್ತಾನೆ, ಕಂಟಿನ್ಯೂಟಿ ಮತ್ತು ಡಿಸ್ಕಂಟಿನ್ಯೂಟಿ ಆಫ್ ಎನಿ ಫಂಕ್ಷನ್ ಅಂತ ಕೇಳ್ಬೋದು. ಆಮೇಲೆ ಡಿಫ್ರೆನ್ಷಿಯಬಿಲಿಟಿಲಿಂದ ನೀವು ಟೈಪ್ಸ್ ಆಫ್ ಏನು ಡಿಫ್ರೆನ್ಷಿಯೇಷನ್ ಇದೆಯೋ ಅದು ಪ್ಯಾರಾಮೆಟ್ರಿಕ್ ಆಗಿರ್ಬೋದು, ಇಂಪ್ಲಿಸಿಟ್ ಆಗಿರ್ಬೋದು, ಲಾಗರಿಥಮಿಕ್ ಆಗಿರ್ಬೋದು, ಅಥವಾ ಸಬ್ಸ್ಟಿಟ್ಯೂಷನ್ ಮೆಥಡ್ ಮೇಲೆ ಸ್ವಲ್ಪ ಜಾಸ್ತಿ ಅಂದ್ಕೊಳ್ಳಿ. ಸೊ ಒಟ್ಟಾಗಿ ಟೈಪ್ಸ್ ಆಫ್ ಫಂಕ್ಷನ್ಸ್ ಮೇಲೆ ಆಗಲಿ, ಸೆಕೆಂಡ್ ಆರ್ಡರ್ ಡೆರಿವೇಟಿವ್ಸ್ ಮೇಲೆ ಆಗಲಿ, ಮತ್ತು ಸೆಕೆಂಡ್ ಆರ್ಡರ್ ಡೆರಿವೇಟಿವ್ಸ್ ಮೇಲೆ ಸ್ಪೆಷಲಿ ಏನು ಪ್ರೂವ್ ದಟ್ ಮಾಡೋದಿತ್ತು ನೋಡಿ, ಅದ್ರ ಎಂಡಿಗೆ ಏನು ಬರುತ್ತೆ ನೋಡಿ ಈಕ್ವಲ್ ಟು ಅಂತ. ಸೊ ಸೆಕೆಂಡ್ ಆರ್ಡರ್ ಡೆರಿವೇಟಿವ್ಸ್ ಕೊನೆಯಲ್ಲಿ ಬರುವಂತಹ ಆನ್ಸರ್ ನೆನ್ಪಿಟ್ಕೊಳ್ಳಿ, ಅದ್ರ ಮೇಲೂ ಸಹ ನಿಮಗೆ ಕೇಳುವಂಥ ಸಾಧ್ಯತೆ ಇದೆ. ಒಟ್ಟಾಗಿ ಟೋಟಲಿ ಕಂಟಿನ್ಯೂಟಿ ಆ್ಯಂಡ್ ಡಿಫ್ರೆನ್ಷಿಯಬಿಲಿಟಿಲಿಂದ 3ರಿಂದ 4 ಪ್ರಶ್ನೆಗಳನ್ನು ಕೇಳ್ತಾನೆ. ನೆಕ್ಸ್ಟ್ ಅಪ್ಲಿಕೇಶನ್ ಆಫ್ ಡೆರಿವೇಟಿವ್ಸ್ನಿಂದ ಇಲ್ಲಿ ಹೇಳ್ತಾ ಇದ್ದೀನಿ, ಅಪ್ರಾಕ್ಸಿಮೇಷನ್ಸ್ ರಿಮೂವ್ ಆಗಿದೆ, ಅದನ್ನು ಓದೋ ಅವಶ್ಯಕತೆ ಇರೋದಿಲ್ಲ. ಯೂಸಲಿ 1 ಪ್ರಶ್ನೆ ಕೇಳ್ತಾ ಇದ್ರು, ಸಿಂಪಲ್ ಆಗಿರುವಂಥ ಪ್ರಶ್ನೆ ಇತ್ತದು. ಸೊ ಇಲ್ಲಿ ನಿಮಗೆ ರೇಟ್ ಮೆಜರ್ಸ್ ಮೇಲೆ ನೀವು ಫೋಕಸ್ ಮಾಡಿ, ಅದರ ಮೇಲೆ ಏನು ಜಾಮೆಟ್ರಿಕಲ್ ಶೇಪ್ ಏನಿತ್ತು, ಕೋನ್ ಆಗಿರ್ಬೋದು, ಆಮೇಲೆ ಕ್ಯೂಬ್ ಆಗಿರ್ಬೋದು, ಸ್ಪಿಯರ್ ಆಗಲಿ, ಮತ್ತು ಇದು ಬಿಟ್ಟು ಈಕ್ಯುಲೇಟರ್ ಟ್ರಯಾಂಗಲ್ ಸಹ ನಿಮಗೆ ಕೇಳ್ಬೋದು. ಓಕೆ, ರೆಕ್ಟ್ಯಾಂಗಲಲ್ಲಿ ಕೇಳ್ಬೋದು. ಮತ್ತು ಆಮೇಲೆ ಸಿಲಿಂಡ್ರಿಗೆ ಸಂಬಂಧಪಟ್ಟಾಗ ಯೂಸಲಿ ಯಾವುದು ನಿಮಗೆ ವ್ಯಾಲ್ಯೂಮ್ ಮತ್ತು ಏರಿಯಾ ಬಗ್ಗೆ ಸ್ವಲ್ಪ ಎಲ್ಲ ಜಾಮೆಟ್ರಿಕಲ್ ಶೇಪ್ ಬಗ್ಗೆ ಬೇಕಾಗುತ್ತೆ. ಯಾಕಂದರೆ ರೇಟ್ ಮೆಜರ್ಸ್ ಅಂತಂದರೆ ಯಾವುದು ಜಾಮೆಟ್ರಿಕಲ್ ಶೇಪ್ ಬಗ್ಗೆ ಬೇಕಾದರೂ ನಿಮಗೆ ರೇಟ್ ಮೆಜರ್ಸ್ ಮೇಲೆ ಕೇಳುವಂಥ ಸಾಧ್ಯತೆ ಜಾಸ್ತಿ ಇದೆ. ಸೊ ಅದೇ ರೀತಿ ಟ್ಯಾಂಜೆಂಟ್ ಮತ್ತು ನಾರ್ಮಲ್ಲೇ ಭಾಳ ಕಾಮನ್ ಆಗಿ ಸ್ಲೋಪ್ ಆಫ್ ಟ್ಯಾಂಜೆಂಟ್, ಸ್ಲೋಪ್ ಆಫ್ ದ ನಾರ್ಮಲ್ ಕೇಳ್ತಾನೆ. ಆಮೇಲೆ ಪಾಯಿಂಟ್ ಫೈಂಡ್ ಔಟ್ ಮಾಡಿ ಅಂತ ಹೇಳ್ತಾನೆ, ಸ್ಲೋಪ್ ಕೊಟ್ಟಿರುವಂಥದ್ದು. ಆಮೇಲೆ ಪಾಯಿಂಟ್ಸ್ ಫೈಂಡ್ ಔಟ್ ಮಾಡಿ ಅಂತಲೇ ಹೇಳ್ಬೋದು. ಇಕ್ವೇಷನ್ ಆಫ್ ಟ್ಯಾಂಜೆಂಟ್, ಇಕ್ವೇಷನ್ ಆಫ್ ದ ನಾರ್ಮಲ್ ಫೈಂಡ್ ಔಟ್ ಮಾಡಿ ಅಂತಲೂ ಸಹ ಕೇಳ್ತಾನೆ. ಮ್ಯಾಕ್ಸಿಮಮ್ ಮಿನಿಮಮ್ ಮೇಲೂ ಸಹ ಒಂದು ಪ್ರಶ್ನೆ ಕಾಮನ್ಲಿ ಕೇಳ್ತಾರೆ. ಸೊ ಮಿಸ್ಸಲ್ನೇ ಸಾಲ್ಡ್ ಮತ್ತು ಅನ್ಸಾಲ್ಡ್ನಲ್ಲಿ ಕೆಲವು ನೋಡ್ಕೊಳ್ಳಿ, ಸ್ಟ್ಯಾಂಡರ್ಡ್ ಇರುತ್ತೆ, ಭಾಳ ಲಾಂಗ್ ಆನ್ಸರ್ ಇರ್ತವೆ. ಬಟ್ ಫೈನಲಿ ಎಟ್ ದ ಎಂಡ್ ಆನ್ಸರ್ ಆದರೂ ನೆನ್ಪಿಟ್ಕೊಳ್ಬೇಕಾಗುತ್ತೆ. ಫಾರ್ ಎಕ್ಸಾಂಪಲ್, ಸೊ ಮ್ಯಾಕ್ಸಿಮಮ್ ಏರಿಯಾ ಮೀನ್ಸ್ ರೆಕ್ಟ್ಯಾಂಗಲ್ ದಟ್ ಕ್ಯಾನ್ ಬಿ ಇನ್ಸ್ಕ್ರೈಬ್ಡ್ ಇನ್ ಅ ಸರ್ಕಲ್ ಆಗಿರ್ಬೋದು, ಕೋನ್, ಈ ರೀತಿ ನಿಮ್ಗೆ ಕೇಳ್ತಾನೆ. ಒಂದು ಸಲ ನೋಡ್ಕೊಳ್ಳಿ, ಸ್ಟ್ಯಾಂಡರ್ಡ್ ರಿಸಲ್ಟ್ ಇರುತ್ತೆ, ನೆನ್ಪಿಟ್ಕೊಂಡ್ರೆ ಡೈರೆಕ್ಟ್ಲಿ ನೀವು ಇಲ್ಲಿ ಆಪ್ಷನ್ನ ಟಿಕ್ ಮಾಡ್ಕೊಳ್ಬೋದು. ಅಪ್ಲಿಕೇಶನ್ ಆಫ್ ಡೆರಿವೇಟಿವ್ಸ್ನಿಂದ ನಿಮಗೆ ಅಪ್ರಾಕ್ಸಿಮೇಟ್ಲಿ 4 ಕ್ವಶನ್ಸ್ನ ನೀವು ಎಕ್ಸ್ಪೆಕ್ಟ್ ಮಾಡ್ಬೋದು. ಇಂಟಿಗ್ರೇಷನ್ ಬಗ್ಗೆ ಹೇಳಬೇಕಂತಂದರೆ ನೀವಿಲ್ಲಿ 6 ಪ್ರಶ್ನೆಗಳನ್ನು ಎಕ್ಸ್ಪೆಕ್ಟ್ ಮಾಡ್ಬೋದು. ಕಾಮನ್ಲಿ 3 ಪ್ರಶ್ನೆ ಇಂಡೆಫಿನಿಟ್ ಇಂಟಿಗ್ರಲ್ಸಿಂದ ಬರ್ತವೆ, 3 ಪ್ರಶ್ನೆ ಡೆಫಿನಿಟ್ ಇಂಟಿಗ್ರಲ್ಸಿಂದ ಬರ್ತವೆ. ಮತ್ತು ಇದರೊಳಗೆ 1 ಅಥವಾ 2 ಕಾಮನ್ಲಿ ಎಕ್ಸಸೈಸ್ ಆಗಲಿ, ಮಿಸ್ಸಲ್ನೇ ಸಾಲ್ಡ್ ಆ್ಯಂಡ್ ಅನ್ಸಾಲ್ಡ್ನಿಂದ ಬರುವಂಥದ್ದು. ಕೆಲವು ಸ್ಟ್ಯಾಂಡರ್ಡ್ ರಿಸಲ್ಟ್ಸ್ ಮೇಲೆ ಇರ್ತವೆ, ಮತ್ತು ಮೇಲೆ ಡಿಫ್ರೆಂಟ್ ಟೈಪ್ಸ್ ಆಫ್ ಸ್ಟ್ಯಾಂಡರ್ಡ್ ಫಾರ್ಮ್ ಮೇಲೆ ಕೇಳ್ತಾನೆ, ಕೆಲವು ಟ್ರಿಕ್ಸ್ ಮೇಲೆ ಕೇಳ್ತಾನೆ ಕಾಮನ್ಲಿ. ಓಕೆ, ಡೆಫಿನೆಟ್ ಇಂಟಿಗ್ರಲ್ಸ್ ಮೇಲೆ ಭಾಳಷ್ಟು ಟ್ರಿಕ್ಸ್ ಇದೆ, ಸ್ಟ್ಯಾಂಡರ್ಡ್ ರಿಸಲ್ಟ್ಸ್ ಇದೆ, ಅದ್ರ ಮೇಲೆ ಭಾಳ ಸಲ ಕ್ವಶನ್ಸ್ಗಳು ಬಂದಿವೆ. ಆಮೇಲೆ ಅಪ್ಲಿಕೇಶನ್ ಆಫ್ ಇಂಟಿಗ್ರೇಷನ್ಸ್ ಮೇಲೆ ನಾವು ಪ್ರೀವಿಯಸ್ ಇಯರ್ನಿಂದ ನೋಡ್ತಾ ಹೋದರೆ ಏರಿಯಾ ಬೌಂಡೆಡ್ ಬೈ ಕರ್ವ್ಸ್, ಯೂಸಲಿ ಬಿಟ್ವೀನ್ 2 ಕರ್ವ್ಸ್ ಅಂದ್ಕೊಳ್ಳಿ. ಸೊ ಈಗ ಈ ಸಲ ಅಂತಂದರೆ ನಿಮಗೆ ಇಲ್ಲಿ ರಿಲೀಸ್ ಆಗಿರುವಂಥದ್ದು ಬಿಟ್ವೀನ್ ದ ಕರ್ವ್ ಆ್ಯಂಡ್ ದ ಲೈನ್ ಮೇಲೆ ಕಾಮನ್ಲಿ ಕೇಳ್ತಾರೆ, ಅದು ಒಂದೇ ಉಳಿದಿರುವಂಥದ್ದು ಈಗ ಕೇಳಿದ್ರು ಸಹ.
ಸೊ ನಿಮಗೆ ಇಲ್ಲಿ 2 ಪ್ರಶ್ನೆಗಳನ್ನು ಎಕ್ಸ್ಪೆಕ್ಟ್ ಮಾಡ್ಬೋದು. ಆಮೇಲೆ ಡಿಫ್ರೆನ್ಷಿಯಲ್ ಇಕ್ವೇಷನ್ ಬಗ್ಗೆ ನಾನು ನೋಡಿದ್ರೆ 2ರಿಂದ 4 ಪ್ರಶ್ನೆ ಕೇಳ್ತಾನೆ. ಭಾಳ ಕಾಮನ್ ಪ್ರಶ್ನೆ ಡಿಫ್ರೆನ್ಷಿಯಲ್ ಇಕ್ವೇಷನ್ ನಾನು ನೋಡಿರೋದೇನಪ್ಪ ಅಂದರೆ ಇಂಟಿಗ್ರೇಟಿಂಗ್ ಫ್ಯಾಕ್ಟರ್ ಮೇಲೆ ಕಾಮನ್ಲಿ ಕೇಳ್ತಾನೆ. ಓಕೆ, ಸೊ ನಾವಿಲ್ಲಿ ಈ ಒಂದು ಡಿಫ್ರೆನ್ಷಿಯಲ್ ಇಕ್ವೇಷನಿಂದ 3 ಪ್ರಶ್ನೆಗಳನ್ನು ಎಕ್ಸ್ಪೆಕ್ಟ್ ಮಾಡ್ಬೋದು. ಸೊ ಅದೇ ರೀತಿ ವೆಕ್ಟರ್ ಅಲ್ಜೆಬ್ರಾನಿಂದ ಈ 4 ಪ್ರಶ್ನೆಗಳನ್ನು ನೀವು ಎಕ್ಸ್ಪೆಕ್ಟ್ ಮಾಡ್ಬೋದು. ಭಾಳ ಸಿಂಪಲಾಗಿ ಡಾಟ್ ಮತ್ತು ಕ್ರಾಸ್ ಪ್ರಾಡಕ್ಟ್ ಮೇಲೆ ಇರ್ತವೆ, ಏರಿಯಾ ಆಫ್ ಟ್ರಯಾಂಗಲ್, ನೀವೆಲ್ಲ ಏನು ಥಿಯರಿನಲ್ಲಿ ಓದಿರ್ತೀರೋ ಅದೇ ರೀತಿ ಸಿಂಪಲ್ ಪ್ರಶ್ನೆಗಳಲ್ಲಿ ಇಲ್ಲಿ ಕೇಳ್ತಾರೆ. ಕೆಲವು ಪ್ರಾಪರ್ಟೀಸ್ ಇದೆ, ಪ್ರಾಪರ್ಟೀಸ್ ಮೇಲೆ ಸ್ವಲ್ಪ ಕಾನ್ಸಂಟ್ರೇಟ್ ಮಾಡಿ, ಡೆಫಿನೆಟ್ಲಿ ನಿಮಗೆ ಯೂಸ್ಫುಲ್ ಆಗುತ್ತೆ. 4 ಪ್ರಶ್ನೆಗಳನ್ನು ನೀವು ವೆಕ್ಟರ್ಸ್ನಿಂದ ನೀವು ಎಕ್ಸ್ಪೆಕ್ಟ್ ಮಾಡ್ಬೋದು. ಬಟ್ ವ್ಯಾಕ್ಟರ್ನಲ್ಲಿ ಬರುವಂಥ ಸ್ಕೇಲರ್ ಟ್ರಿಪಲ್ ಪ್ರಾಡಕ್ಟ್ ನಿಮ್ಮ ಸಿಲೆಬಸ್ಗೆ ಇರೋದಿಲ್ಲ. ಕೋಪ್ಲಿನಿಯರ್ ರಿಲೇಟೆಡ್ ಏನೇ ಬಂದರೂ ನಿಮ್ಮ ಸಿಲೆಬಸ್ನಲ್ಲಿ ಇರೋದಿಲ್ಲ, ಅದನ್ನು ಓದುವಂಥ ಅವಶ್ಯಕತೆ ಇರೋದಿಲ್ಲ. ಡಾಟ್ ಮತ್ತು ಕ್ರಾಸ್ ಪ್ರಾಡಕ್ಟ್ ಮೇಲೆ ಮತ್ತು ಬೇಸಿಕ್ ಏನಿರುತ್ತೆ ವ್ಯಾಕ್ಟರ್ಸ್ ಮೇಲೆ ಕಾನ್ಸಂಟ್ರೇಟ್ ಮಾಡಿ. 3D ಜಾಮೆಟ್ರಿಯಿಂದ ನೀವು 4 ಪ್ರಶ್ನೆಗಳು ಎಕ್ಸ್ಪೆಕ್ಟ್ ಮಾಡ್ಬೋದು, ಫಸ್ಟ್ ಇಯರ್ ಮತ್ತು ಸೆಕೆಂಡ್ ಇಯರ್ ಕೂಡಿ. ಸೆಕೆಂಡ್ ಇಯರ್ನಿಂದ ನಿಮಗೆ ಈ ಸಲ ಆ್ಯಂಗಲ್ ಅಂತ ವರ್ಡ್ ಬಂದಿರುತ್ತೆ, ಅದನ್ನು ಓದೋ ಅವಶ್ಯಕತೆ ಇರೋದಿಲ್ಲ. ಯಾಕಂದರೆ ಈ ಸಲ ಕೇಳೋದಿಲ್ಲ. ಯೂಸಲಿ ಕೇಳ್ತಾ ಇದ್ದೀನಿ ಮೊದಲೆಲ್ಲ ಆ್ಯಂಗಲ್ ಬಿಟ್ಟಿಂದ ಲೈನ್ಸ್ ಆಗಲಿ ಪ್ಲೇನ್ಸ್ ಆಗಲಿ, ಈ ಸರಿ ಕೇಳೋದಿಲ್ಲ. ಸೊ ನಿಮಗೆ ಇಲ್ಲಿ ಫೋಕಸ್ ಎಲ್ಲಿ ಮಾಡಬೇಕು ಅಂತಂದರೆ ಡೈರೆಕ್ಷನ್ ಕೋಸೈನ್ಸ್ ಮತ್ತು ಡೈರೆಕ್ಷನ್ ರೇಷಿಯೋಸ್ ಮೇಲೆ ಜಾಸ್ತಿ ಫೋಕಸ್ ಮಾಡಬೇಕಾಗುತ್ತೆ. ಸೊ ಅದೇ ರೀತಿ ಸ್ಟ್ಯಾಂಡರ್ಡ್ ಏನು ಇಕ್ವೇಷನ್ಸ್ ಲೈನ್ಸ್ ಇದೆ, ಆಮೇಲೆ ಪ್ಲೇನ್ಸ್ ಇಕ್ವೇಷನ್ಸ್ ಅದರ ಮೇಲೆ ಕಾನ್ಸಂಟ್ರೇಟ್ ಮಾಡ್ಕೊಳ್ಳಿ. ಓಕೆ, ಸಿಂಪಲಾಗಿ ಕೇಳಿರುವಂಥ ಪ್ರಶ್ನೆ ಯೂಸಲಿ. 3D ಜಿಯೋಮೆಟ್ರಿಲಿ ಭಾಳ ಕಾಮನ್ ಆಗಿ ಹೇಳ್ಬೇಕು ಅಂತಂದರೆ ಸೆಕ್ಷನ್ ಫಾರ್ಮ್ನ ಮೇಲೆ ಭಾಳಷ್ಟು ಕೇಳುವಂಥದ್ದು. ಓಕೆ, ಅದ್ರ ಮೇಲೆ ಫೋಕಸ್ ಮಾಡ್ಕೊಳ್ಳಿ. ಟ್ರಿಕ್ಸ್ ಭಾಳಷ್ಟಿದೆ, ಅದರಲ್ಲಿ ಕಲಿತ್ರೆ ನಿಮಗೆ ಹೆಲ್ಪ್ ಆಗೇ ಆಗುತ್ತೆ. ಸೊ ಅದೇ ರೀತಿ ಲೀನಿಯರ್ ಪ್ರೋಗ್ರಾಮಿಂಗ್ ಅಂತ ನಾವು ನೋಡಿದ್ರೆ ಲೀನಿಯರ್ ಇಕ್ವಾಲಿಟೀಸಿಂದ 1 ಬರುತ್ತೆ, ಮತ್ತು ಲೀನಿಯರ್ ಪ್ರೋಗ್ರಾಮ್ಲಿಂದ ನೀವು ಇಲ್ಲಿ LPPಲಿಂದ ನಿಮಗೆ 1 ಅಥವಾ 2 ಪ್ರಶ್ನೆಗಳನ್ನು ಕೇಳ್ತಾರೆ. ಕೆಲವೊಂದು ಸಲ 1 ಕೇಳ್ತಾರೆ, ಕೆಲವೊಂದು ಸಲ 2 ಕೇಳ್ತಾರೆ. ಭಾಳ ಸಿಂಪಲ್ ಇರ್ತಿಲ್ಲ, ಯಾವುದೇ ರೀತಿ ನಿಮಗೆ ಡಿಫಿಕಲ್ಟಿ ಇರೋದಿಲ್ಲ. ಯಾರಿಗೆ LPP ಮಾಡಿರ್ತಾರೋ ಅವರಿಗೆ ಇದು ಭಾಳಷ್ಟು ಸುಲಭ ಆಗುತ್ತೆ ಅನ್ಕೋತೀನಿ. ಸೊ ಅದೇ ರೀತಿ ಫೈನಲಿ ನಾವಿಲ್ಲಿ ನೋಡಿದ್ರೆ ಪ್ರೊಬಾಬಿಲಿಟಿ ಫಸ್ಟ್ ಇಯರ್ ಮತ್ತು ಸೆಕೆಂಡ್ ಇಯರ್ ಎರಡನ್ನ ನಾವು ಒಟ್ಟಾಗಿ ನೋಡಿದ್ರೆ ನಿಮಗೆ 3ರಿಂದ 6 ಪ್ರಶ್ನೆಗಳನ್ನು ಕೇಳ್ಬೋದು. ಫಸ್ಟಿಂದ 1 ಬರ್ಬೋದು, ಸೆಕೆಂಡ್ರಿಂದ 3-4 ಬರ್ಬೋದು. ಒಟ್ಟಾಗಿ ಕೆಲವು ಸಲ 3 ಕೇಳ್ತಾರೆ, ಕೆಲವು ಸಲ 4-6 ಹೇಳ್ತಾ ಇದ್ದೀನಿ. ಇದು ವೇರಿ ಆಗ್ತದೆ, ಇದು ಪೇಪರ್ ಯಾರು ಸೆಟ್ ಮಾಡ್ತಾರೆ ಅವ್ರ ಮೇಲೆ ಡಿಪೆಂಡ್ ಆಗಿರುವಂಥದ್ದು. ಬಟ್ ಇಲ್ಲಿ ನಿಮಗೆ ಒಂದೇನಪ್ಪ ಅಂದರೆ ಪ್ರೊಬಾಬಿಲಿಟಿಲಿ ಬರ್ನೂಲಿ ಟ್ರಯಲ್ಸ್ ಓದೋಂಥ ಅವಶ್ಯಕತೆ ಇರೋದಿಲ್ಲ. ಓಕೆ, ಸೊ ಉಳಿದಿದ್ದೆಲ್ಲ ಇಂಡಿಪೆಂಡೆಂಟ್ ಇವೆಂಟ್ಸ್ ಮೇಲೆ ಆಗಲಿ, ಮತ್ತು ಆಮೇಲೆ ಕಂಡೀಷನಲ್ ಪ್ರೊಬಾಬಿಲಿಟಿ ಮೇಲೆ ಆಗಲಿ, ಮತ್ತು ಆಮೇಲೆ ಬೇಸಿಕ್ ಪ್ರೊಬಾಬಿಲಿಟಿ ಫಾರ್ಮುಲಾಸ್ ಏನಿರುತ್ತೆ ಅದ್ರ ಮೇಲೆ ಆಗಲಿ, ಸ್ಯಾಂಪಲ್ ಸ್ಪೇಸ್ ಆಗಲಿ, ಸ್ಯಾಂಪಲ್ ಪಾಯಿಂಟ್ಸ್ ಆಗಲಿ, ಅಲ್ಲಿ ಸ್ವಲ್ಪ ಕೆಲವು ಟ್ರಿಕ್ಸ್ ಇರ್ತವೆ, ಅದನ್ನು ಸಹ ಚೆನ್ನಾಗಿ ಓದ್ಕೊಂಡ್ರೆ ಡೆಫಿನೆಟ್ಲಿ ನೀವು ಸ್ಕೋರ್ ಮಾಡ್ಬೋದು. ಒಟ್ಟಲ್ಲಿ ಫೈನಲ್ ಹೇಳ್ಬೇಕಂದ್ರೆ KCT ಲೆವೆಲ್ ಹೇಳ್ಬೇಕಂದ್ರೆ ಎವ್ರೇಜ್ ಪೇಪರ್ ಇರುತ್ತೆ, ಅಷ್ಟೊಂದು ಡಿಫಿಕಲ್ಟ್ ಇರೋದಿಲ್ಲ. ಓಕೆ, ಚೆನ್ನಾಗಿ ಸ್ಕೋರ್ ಮಾಡ್ಬೋದು ನೀವು. ಇದು ಯಾರು ಬರೀ ನೀವು ಅಂದರೆ NCERT ಟೆಕ್ಸ್ಟ್ ಬುಕ್ನ ಮಾತ್ರ ಸ್ಟಡಿ ಮಾಡಿದ್ರೆ ಹಾರ್ಡ್ಲಿ ಏನೆಂದರೂ 20 ಪ್ರಶ್ನೆಗಳು ಈಸಿಲಿ ನೀವು ಸಾಲ್ವ್ ಮಾಡ್ತೀರಾ. ಅದ್ರ ಜೊತೆ ನೀವು ಮಿಸಲ್ನೆಸ್ ಆಗಲಿ ಮತ್ತು ಸಾಲ್ವಲ್ಲಿ ಅನ್ಸಾಲ್ವ್ನ ಪ್ರಾಕ್ಟೀಸ್ ಮಾಡ್ಕೊಳ್ಳಿ. MTG ಫಿಂಗರ್ ಟಿಪ್ಸ್ನ ರೆಫರ್ ಮಾಡಿಕೊಂಡ್ರೆ ಭಾಳಷ್ಟು ಪ್ರಾಬ್ಲಮ್ಸ್ನ ಸಾಲ್ವ್ ಮಾಡಿದ್ರೆ ಡೆಫಿನೆಟ್ಲಿ ಯೂಸ್ಫುಲ್ ಆಗುತ್ತೆ. ಬಟ್ ನಿಮಗೆ ಅದ್ರ ಜೊತೆ ನಿಮಗೆ ಟಿಪ್ಸ್ ಆ್ಯಂಡ್ ಟ್ರಿಕ್ಸ್ ಗೊತ್ತಿದ್ದರೆ ಭಾಳ ಕ್ವಿಕ್ಕಾಗಿ ಸಾಲ್ವ್ ಮಾಡ್ಬೋದು. ಯಾಕೆಂದರೆ ಕೆಲವು ಕಂಡೀಷನ್ಸ್ ಆಗಲಿ, ಕೆಲವು ಇಂಪಾರ್ಟೆಂಟ್ ಫಾರ್ಮುಲಾಸ್ ಆಗಲಿ, ಕೆಲವು ಮೆಥಡ್ಸ್ನ ಯೂಸ್ ಮಾಡಿದ್ರೆ ಪ್ರಾಬ್ಲಮ್ಸ್ ಒಂದು ಟೈಮ್ ಏನು ತೆಗೆದುಕೊಳ್ತಾ ಅದನ್ನು ರೆಡ್ಯೂಸ್ ಮಾಡ್ಬೋದು. ಓಕೆ, ಸೊ ಇದಾಗಿದ್ದು ಟೋಟಲ್ ಫಸ್ಟ್ ಇಯರ್ ಕ್ಲಾಸ್ 11 ಮತ್ತು ಕ್ಲಾಸ್ 12ಇಂದ ಬರುವಂತಹ ಚಾಪ್ಟರ್ಸ್. ನಾನು ನಿಮಗೆ ಕ್ವಶನ್ಸ್ಗಳನ್ನು ಅಪ್ರಾಕ್ಸಿಮೇಟ್ಲಿ ಹೇಳಿದ್ದೇನೆ, ಯಾವುದೇ ರೀತಿ ಬ್ಲೂ ಪ್ರಿಂಟ್ ಇರೋದಿಲ್ಲ. ಬಟ್ ಅಪ್ರಾಕ್ಸಿಮೇಟ್ಲಿ ಪ್ರೀವಿಯಸ್ ಇಯರ್ ಪೇಪರ್ ಅನಲೈಸ್ ಮಾಡಿದಾಗ ನಾನು ನಿಮಗೆ ಇಷ್ಟೆಲ್ಲ ಕಾಮನ್ಲಿ ಕೇಳುವಂಥ ಪ್ರಶ್ನೆ ನಾನು ನಿಮ್ಗೆ ಹೇಳ್ತೀನಿ, ಯಾವ ರೀತಿ ಕ್ವಶನ್ಸ್ ಕೇಳ್ಬೋದು, ಎಷ್ಟು ಬರ್ಬೋದು ಅಂತ ಸಹ ನಿಮಗೆ ನನಗೆಷ್ಟು ನಾಲೆಜ್ ಇದೆಯೋ ನನ್ನ ಎಕ್ಸ್ಪೀರಿಯನ್ಸ್ ಪ್ರಕಾರ ನಾನು ನಿಮಗೆ ಶೇರ್ ಮಾಡಿದ್ದೇನೆ. ಈ ವಿಡಿಯೋ ನಿಮಗೆ ವರ್ತ್ ಅನಿಸಿದರೆ ಮ್ಯಾಕ್ಸಿಮಮ್ ಜನರಿಗೆ ಶೇರ್ ಮಾಡಿ. ಓಕೆ, ಸೊ ಇದೇ ರೀತಿ ನಿಮಗೆ ಅಪ್ಡೇಟ್ ನಾನು ನೀಡ್ತಾ ಇರ್ತೇನೆ. ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಟೇಕ್ ಕೇರ್, ಬಾಯ್.